ಉಗ್ರರನ್ನು ಪೋಷಿಸೋದಕ್ಕೆ ಬರುತ್ತೆ ಹವಾಲಾ ಹಣ. ನೋಡಿ, ಆ ದೇಶ ಭಿಕ್ಷುಕ ದೇಶಕ್ಕೆ ಬೇರೆ ಯಾವುದಕ್ಕೂ ದುಡ್ಡಿಲ್ಲ, ಇದಕ್ಕೆ ಮಾತ್ರ ಬಂದ್ಬಿಡುತ್ತೆ. ಪಾಕಿಸ್ತಾನದೊಳಗೆ ಟೆರರ್ ಪೋಷಣೆಗೆ ಬೇರೆ ದೇಶಗಳಿಂದ ದುಡ್ಡು ಬರುತ್ತೆ. ತಿನ್ನೋದು ಗತಿ ಇಲ್ಲದೆ ಇದ್ದರೂ ಉಗ್ರರ ಪೋಷಣೆಗೆ ದುಡ್ಡು. ಪಾಕ್ನ ಒಳಗೆ ಟೆರರ್ ಫಂಡಿಂಗ್ಗೆ ಮೋದಿ ಪಂಚ್ ಕೊಡ್ತಾರ ಹಾಗಾದರೆ ಅಂತ. ಅಮೆರಿಕ ಹೇಳಿದಂತೆ ಪಾಕ್ನೊಳಗೆ 41 ಟೆರರಿಸ್ಟ್ ಗುಂಪುಗಳಿದೆ. ಪಾಕಿಸ್ತಾನದಲ್ಲಿ ಹವಾಲಾ ಮಾರ್ಗದ ಮೂಲಕ ಟೆರರಿಸ್ಟ್ ಕಂಪನಿಗಳಿಗೆ ಹಣದ ಹೊಳೆ ಬೇರೆ ರಾಷ್ಟ್ರಗಳಿಂದ ಬರುತ್ತೆ. ಕ್ರಿಪ್ಟೋ ಕರೆನ್ಸಿ, ಮೊಬೈಲ್ ವ್ಯಾಲೆಟ್ ಮೂಲಕ ಹಣದ ವಹಿವಾಟು ನಡೆಯುತ್ತೆ. ಟೆರರ್ ಫಂಡಿಂಗ್ನ ನಿಲ್ಲಿಸುವತ್ತ ಭಾರತ ಹಾಗಾದರೆ ಕಾರ್ಯಪ್ರವೃತ್ತವಾಗುತ್ತಾ? ಇದು ಇನ್ನೊಂದು ಆ್ಯಂಗಲ್. ಇದು ನಾ ಹೇಳಿದ್ನಲ್ಲ, ಪಾಕಿಸ್ತಾನದ ರೆಕ್ಕೆ ಪೊಕ್ಕ ಕಟ್ ಮಾಡಬೇಕು ಅಂದರೆ ಹೀಗೆ ನೀರು ನಿಲ್ಲಿಸೋದು, ಅವ್ರಿಗೆ ಬರೋ ದುಡ್ಡನ್ನು ನಿಲ್ಲಿಸೋದು, ಈ ಥರ ಮಾಡಬೇಕು. ಅವ್ರಿಗೆ ಬೇರೆ ಯಾವುದಕ್ಕೂ ದುಡ್ಡಿಲ್ಲ ಆ ದೇಶಕ್ಕೆ. ಬಟ್ ಟೆರರಿಸ್ಟ್ ಆ್ಯಕ್ಟಿವಿಟೀಸಿಗೆ ಮಾತ್ರ ದುಡ್ಡು ಬರುತ್ತೆ. ನಮ್ಮ ಹತ್ರ 10 ಲಕ್ಷ ಇದ್ರೆ ಅವ್ರ ಹತ್ರ 6 ಲಕ್ಷ ಇದೆ. ಒಂದಲ್ಲ ಎರಡಲ್ಲ 41 ಟೆರರಿಸ್ಟ್ ಗ್ರೂಪ್ಸ್ ಇದೆ ಪಾಕಿಸ್ತಾನದಲ್ಲಿ. ಆಮೇಲೆ ಕೆಲವು ಜನದ ಹತ್ರ ಎದುರಿಸಿ ದುಡ್ಡು ತಗೊಳ್ಳೋದ್ರಲ್ಲಿ ಇರ್ತದೆ. ಇನ್ನು ಕೆಲವು ಜನದ ಹತ್ರ ಈ ಕ್ರಿಪ್ಟೋ ಕರೆನ್ಸಿ ಮೂಲಕ ಭಾಳ ದುಡ್ಡುಗಳು ತಗೋತಾರೆ. ಈ ಮೊಬೈಲ್ ವ್ಯಾಲೆಟ್ಸ್ಗಳಿಂದನೂ ದುಡ್ಡಿಂದು ಇದು ನಡೀತಾ ಇರುತ್ತೆ ವ್ಯವಹಾರ. ಇದನ್ನೆಲ್ಲ ಟ್ರ್ಯಾಕ್ ಮಾಡೋದೇ ದೊಡ್ಡ ಕಷ್ಟ. ಸೊ ಅವ್ರದ್ದೇ ಆದ ಒಂದು ಸಿಸ್ಟಮ್ ಡೆವಲಪ್ ಮಾಡ್ಕೊಂಬಿಟ್ಟಿದ್ದಾರೆ. ಈ 41 ಟೆರರಿಸ್ಟ್ ಗ್ರೂಪ್ಸ್ಗಳು ಏನಿದೆ, ಆ ಸಿಸ್ಟಮ್ನ ಹೊಡೆಯೋದು ಭಾಳನೇ ಕಷ್ಟ ಇದೆ. ಅದನ್ನು ನಾವು ಟ್ರ್ಯಾಕ್ ಮಾಡಿ ಎಲ್ಲಿ ಇವ್ರಿಗೆ ಬರ್ತಾ ಇದೆ ಆ ದುಡ್ಡು, ಎಲ್ಲಿ ಹಣದ ಹೊಳೆ ಇವ್ರಿಗೆ ಹರಿತಾ ಇದೆ, ಅದನ್ನೆಲ್ಲ ನಾವು ಕಟ್ ಮಾಡ್ಕೊಂಬರ್ಬೇಕು. ಇದನ್ನು ತಗೊಂಡೋಗಿ ನಾವು ವಿಶ್ವಸಂಸ್ಥೆಗೆ ಮತ್ತು G7 ಕಂಟ್ರೀಸ್ಗಳಿಗೆ ತೋರಿಸಿ ಇವ್ರಿಗೆ FATF ಹಾಕಿ ಇವ್ರಿಗೊಂದು ಬ್ಲ್ಯಾಕ್ ಲಿಸ್ಟ್ ಹಾಕಿ ಸ್ಯಾಂಕ್ಷನ್ಸ್ ಥರ ತನಕ ಇದು ಅಷ್ಟು ಬೇಗ ಮುಗಿಯುವಂಥ ಯುದ್ಧ ಅಲ್ಲ. ಒಂದು ಕೈನೆಟಿಕ್ ಅಟ್ಯಾಕ್ ಅಂದರೆ ಕನ್ವೆನ್ಷನಲ್ ಮೆಥಡ್ ವಾರ್ ಮೂಲಕ ಸ್ಟಾರ್ಟ್ ಮಾಡಬೇಕು. ಇನ್ನೊಂದು ವಾರ್ ಸುಮ್ಮನೆ ಕಣ್ಮುಚ್ಕೊಂಡು ಹೋಗಿ ಹೊಡಿಯೋಕ್ಕಾಗಲ್ಲ. ಅದಕ್ಕೆ ಫಸ್ಟು ಅಲ್ಲಿರೋದು ಒಳಗಡೆ ಇರೋದನ್ನು ನಿರ್ನಾಮ ಮಾಡಬೇಕು. ನೋಡಿ, ಅವ್ರಿಗೆ ಆಗಲೇ ಒಳಗಡೆ ಬೇಕಾದಷ್ಟು ಇಶ್ಯೂ ಇದೆ. ಒಂದು ಕಡೆ ಬಲೂಚಿಸ್ತಾನ್ ರೆಸಿಸ್ಟೆನ್ಸ್ ಫ್ರಂಟ್ ಅವ್ರು ಹೊಡಿತಾ ಇದ್ದಾರೆ, ಈ ಕಡೆ ತೆಹರಿಕ್ ತಾಲಿಬಾನ್ TTP ಅವ್ರು ಹೊಡಿತಾ ಇದ್ದಾರೆ, ಈ ಕಡೆ ಅಪೋಸಿಷನ್ನು ಇಮ್ರಾನ್ ಖಾನ್ ಪಾರ್ಟಿಯವರು ಇವ್ರು ಅಗೇನ್ಸ್ಟ್ ಇದ್ದಾರೆ. ಸೊ ಇಷ್ಟೆಲ್ಲ ಅವ್ರಿಗೆ ಸಮಸ್ಯೆಗಳಿದ್ದಾಗ ಖಂಡಿತ ಹೆಲ್ಪ್ ಮಾಡ್ತಿದೆ. ಅಮೆರಿಕನೇ ನೋಡಿ 1961ರಿಂದ 2002 ತನಕ $75 ಬಿಲಿಯನ್ ಕೊಟ್ಟಿದ್ದಾರೆ. ಏನಕ್ಕೆ ಅಂದರೆ ಅವ್ರ ಹತ್ರ ಇರೋ F-16 ಏರ್ಕ್ರಾಫ್ಟ್ಗಳಿಗೆಲ್ಲ ಮೇಂಟೆನೆನ್ಸ್ ಮಾಡೋಕ್ಕೆ ಅಂತ ಕೊಟ್ಟಿದ್ದಾರೆ. ಅಮೇರಿಕಾದವ್ರು ಹೇಳ್ತಾ ಇದ್ದಾರೆ, ದಯವಿಟ್ಟು ನೀವೇನು ಗಲಾಟೆ ಮಾಡಬೇಡಿ, ನೀವೇನು ಇದನ್ನು ಅತಿರೇಕಕ್ಕೆ ಹೋಗಬೇಡಿ, ಕೂತ್ಕೊಂಡು ಬಗೆಹರಿಸ್ಕೊಳ್ಳಿ ಅಂತ. ನಾವೇನು ಗಲಾಟೆ ಮಾಡೋಕ್ಕೆ ಹೋಗಿರಲಿಲ್ಲ, ನಮ್ಮ ಹತ್ರ ಸೈಲೆಂಟ್ ಆಗಿರೋಕ್ಕೆ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಅವ್ರಿಗೆ ಸಪೋರ್ಟ್ ಎಲ್ಲೋ ಒಂದು ಕಡೆ ಬರ್ತಾನೆ ಇದೆ. ಇದನ್ನೆಲ್ಲ ಫುಲ್ ಕಟ್ ಆಗಲೇಬೇಕಿದು ಇಂಥ ಸಪೋರ್ಟ್. ಓಕೆ, ಭಾರತ ಪಾಕಿಸ್ತಾನವನ್ನು ಹೇಗೆ ದುರ್ಬಲಗೊಳಿಸಬಹುದು ಅನ್ನೋದಕ್ಕೆ ಕೆಲವೆಲ್ಲ ಮಾರ್ಗೋಪಾಯಗಳನ್ನು ಎಕ್ಸ್ಪರ್ಟ್ಸ್ಗಳು ಹೇಳ್ತಾ ಇದ್ದಾರೆ. ಅಲ್ಲಿಗೆ ದುಡ್ಡು, ಹಣದ ಹೊಳೆ ಹರಿಯುತ್ತಲ್ಲ ಪಾಕಿಸ್ತಾನಕ್ಕೆ, ಅದನ್ನು ಮೊದಲು ಸ್ಟಾಪ್ ಮಾಡಿಸ್ಬೇಕು ಅನ್ನೋದು ಕೆಲವು ತಜ್ಞರ ಅಭಿಪ್ರಾಯಗಳು.